ತಿರುಪತಿ ತಿಮ್ಮಪ್ಪನ ದರ್ಶನ ಪಡೆದ ಶಿವಣ್ಣ ಕುಟುಂಬ. ಬೆಂಗಳೂರಿನ ಪೋಸ್ಟ್ ಆಫೀಸ್ಗಳ ಮೇಲೆ ಸಿಸಿಬಿ ದಾಳಿ. ಗೇಮಿಂಗ್ ಆಪ್ನಲ್ಲಿ ಕೋಟಿ ಹಣ ಕಳೆದುಕೊಂಡ ವ್ಯಕ್ತಿ. ಮೈಸೂರು ಬೆಂಗಳೂರು ಹೈವೇ ಸವಾರರಿಗೆ ಗುಡ್ ನ್ಯೂಸ್. ಬೆಳಗಾವಿಯಲ್ಲಿ ಕರಡಿ ದಾಳಿಯಿಂದ ಕಾಲು ಕಳೆದುಕೊಂಡ ವ್ಯಕ್ತಿ. ಬಿನ್ನಿಮಿಲ್ ರಸ್ತೆಯಲ್ಲಿ ಕಳಪೆ ಕಾಮಗಾರಿಗೆ ಜನಾಕ್ರೋಶ. ವೈಯಾಲಿ ಕಾವಲ್ ರಸ್ತೆ 1 ತಿಂಗಳು ಕ್ಲೋಸ್. ನಮ್ಮ ಮೆಟ್ರೋ 3A ಹಂತಕ್ಕೆ ರಾಜ್ಯ ಸಚಿವ ಸಂಪುಟ ಅನುಮೋದನೆ. ಎಲ್ಲವನ್ನ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ನಟ ಶಿವರಾಜ್ ಕುಮಾರ್ ಹಾಗೂ ಕುಟುಂಬಸ್ಥರು ತಿರುಪತಿ ತಿಮ್ಮಪ್ಪನ ದರ್ಶನ ಪಡೆದಿದ್ದಾರೆ. ಪತ್ನಿ ಗೀತಾ ಹಾಗೂ ಪುತ್ರಿ ನಿವೇದಿತಾ, ನಿರ್ಮಾಪಕ ಕೆಪಿ ಶ್ರೀಕಾಂತ್ ಜೊತೆ ತಿರುಪತಿ ದೇಗುಲಕ್ಕೆ ಭೇಟಿ ಕೊಟ್ಟ ಶಿವಣ್ಣ ತಿರುಪತಿ ತಿಮ್ಮಪ್ಪನ ದರ್ಶನ ಪಡೆದಿದ್ದಾರೆ. ಬಳಿಕ ದೇವರಿಗೆ ಮುಡಿ ಕೊಟ್ಟು ಹರಕೆ ತೀರಿಸಿದ್ದಾರೆ. ತಮ್ಮದೇ ಹೋಮ್ ಬ್ಯಾನರ್ನಲ್ಲಿ ಮೂಡಿ ಬಂದ ಭೈರತಿ ರಣಗಲ್ ಚಿತ್ರ ಇತ್ತೀಚೆಗೆ ತೆರೆಕಂಡು ಸಕ್ಸಸ್ ಕಂಡಿತ್ತು. ಜೊತೆಗೆ ಶಿವರಾಜ್ ಕುಮಾರ್ಗೆ ಅನಾರೋಗ್ಯ ಕಾಡ್ತಿತ್ತು. ಈ ಹಿನ್ನೆಲೆಯಲ್ಲಿ ತಿರುಪತಿ ದೇವರಿಗೆ ಹರಕೆ ಕಟ್ಟಿಕೊಂಡ ಶಿವಣ್ಣ ದಂಪತಿ ಈಗ ದೇವರ ದರ್ಶನ ಪಡೆದು ಹರಕೆ ತೀರಿಸಿದ್ದಾರೆ. ಈ ವೇಳೆ ಶಿವಣ್ಣ ಆಪ್ತ ಬಳಗ ಕೂಡ ಮುಡಿ ತೆಗೆಸಿದೆ. ಬೆಂಗಳೂರಿನಲ್ಲಿ ನ್ಯೂ ಇಯರ್ ಪಾರ್ಟಿಗೆ ಕೊರಿಯರ್ಗಳಲ್ಲಿ ವಿದೇಶದಿಂದ ಡ್ರಗ್ಸ್ ಸಪ್ಲೈ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಪೋಸ್ಟ್ ಆಫೀಸ್ಗಳ ಮೇಲೆ ಸಿಸಿಬಿ ದಾಳಿ ನಡೆಸಿದೆ. ಬೆಂಗಳೂರಿನ 3 ಕಡೆಗಳಲ್ಲಿ ದಾಳಿ ನಡೆಸಿರುವ ಸಿಸಿಬಿ ಪರಿಶೀಲನೆ ನಡೆಸಿದೆ. ಅಕ್ಟೋಬರ್ 20ನೇ ತಾರೀಕು ಚಾಮರಾಜಪೇಟೆ ಪೋಸ್ಟ್ ಆಫೀಸ್ ಮೇಲೆ ಸಿಸಿಬಿ ದಾಳಿ ನಡೆಸಿದ್ದ ವೇಳೆ ವಿದೇಶದಿಂದ ಬಂದಿದ್ದ ಕೊರಿಯರ್ಗಳಲ್ಲಿ ಬರೋಬ್ಬರಿ 21 ಕೋಟಿ ಮೌಲ್ಯದ ಡ್ರಗ್ಸ್ ಪತ್ತೆಯಾಗಿತ್ತು. ಈ ಹಿನ್ನೆಲೆಯಲ್ಲಿ ಇಂದು ನಗರದ ಹಲವು ಕಡೆಗಳಲ್ಲಿ ಸಿಸಿಬಿ ದಾಳಿ ಮಾಡಿದೆ. ಕಲಾಸಿಪಾಳ್ಯದ ನ್ಯಾಷನಲ್ ಟ್ರಾವೆಲ್ಸ್ ಏಜೆನ್ಸಿ ಮೇಲೂ ಕೂಡ ದಾಳಿ ನಡೆಸಿರುವ ಸಿಸಿಬಿ ಪರಿಶೀಲನೆ ಮುಂದುವರೆಸಿದೆ. ನಮ್ಮ ಫಾರಿನ್ ಪೋಸ್ಟ್ ಆಫೀಸಲ್ಲಿ ಕೂಡ ಸುಮಾರು 600ಕ್ಕೂ ಹೆಚ್ಚು ಪಾರ್ಸಲ್ಗಳು ಈ ರೀತಿ ಡ್ರಗ್ಸ್ ಇರ್ತಕ್ಕಂಥವು ನಮಗೆ ಕಂಡು ಬಂದಿತ್ತು. ಎಸ್ಪೆಷಲಿ ಈಗ ನ್ಯೂ ಇಯರ್ ಇರೋದ್ರ ಸಂಬಂಧ ಈ ಒಂದು ಮೋಡಸ್ ಆಪರೆಂಡಿಯನ್ನು ನಾವು ತಡಿಬೇಕು ಅಂತೇಳಿ ಸರ್ಪ್ರೈಸ್ ಆಗಿ ಕೆಲವು ಕಡೆ ನಮ್ಮ ಸ್ನಿಫರ್ ಡಾಗ್ಗಳನ್ನ ಉಪಯೋಗಿಸ್ಕೊಂಡು ಪರಿಶೀಲನೆ ಮಾಡ್ತಕ್ಕಂಥ ಒಂದು ಕೆಲಸಕ್ಕೆ ಮುಂದಾಗಿದ್ದಾವೆ. ಬೆಂಗಳೂರಿನ ಖಾಸಗಿ ಕಂಪನಿಯ ಉದ್ಯೋಗಿಯೊಬ್ಬರು ಗೇಮಿಂಗ್ ಆಪ್ನಲ್ಲಿ ಕೋಟಿ ಹಣ ಕಳ್ಕೊಂಡು ಆಪ್ ವಿರುದ್ಧನೇ ವಂಚನೆ ಪ್ರಕರಣ ದಾಖಲಿಸಿದ್ದಾರೆ. ನಿಶಾಂತ್ ಶ್ರೀವತ್ಸ ಅನ್ನೋರು ಆನ್ಲೈನ್ ಗೇಮಿಂಗ್ ಆಪ್ನಲ್ಲಿ 3 ಕೋಟಿ ರೂಪಾಯಿ ಹಣ ಕಳ್ಕೊಂಡಿದ್ದು ಸೆಂಟ್ರಲ್ ಸೆಲ್ನಲ್ಲಿ ದೂರು ದಾಖಲಿಸಿದ್ದಾರೆ. ದೂರಿನ ಅನ್ವಯ ಪಾಕೆಟ್ 52 ಆಪ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಆನ್ಲೈನ್ ಜೂಜಿನ ಆಪ್ ಆಗಿರುವ ಪಾಕೆಟ್ 52 ಸಣ್ಣ ಪುಟ್ಟ ಬೆಟ್ಟಿಂಗ್ ಹಾಕಿದಾಗ ಗೆಲ್ಲೋಕೆ ಅನುವು ಮಾಡಿಕೊಡುತ್ತೆ. ದೊಡ್ಡ ಮೊತ್ತದ ಬೆಟ್ಟಿಂಗ್ ಹಾಕಿದ ವೇಳೆ ಸೋಲಿಸುತ್ತೆ. ಅಲ್ಲದೆ ನಾವು ಆಟವಾಡಿದ ಟೇಬಲ್ನ ಮಾಹಿತಿಯನ್ನು ಕೊಡೋದಿಲ್ಲ. ಈ ಆಪ್ನಲ್ಲಿ ಸಾಕಷ್ಟು ಲೋಪಗಳಿದ್ದು ಯಾವುದೇ ರೀತಿಯ ಭದ್ರತೆ ಇರೋದಿಲ್ಲ ಎಂಬ ಆರೋಪ ಮಾಡಲಾಗಿದೆ. ನಮ್ಮ ಹಣವನ್ನು ದುರುಪಯೋಗ ಮಾಡಿಕೊಂಡು ಆಪ್ನಿಂದ ವಂಚನೆ ಆಗಿದೆ. ಹೀಗೆ ನಂಬಿಸಿ ಸಾಕಷ್ಟು ಗ್ರಾಹಕರಿಗೆ ವಂಚನೆ ಮಾಡಿದ್ದಾರೆ ಅಂತ ದೂರುದಾರರು ಆರೋಪಿಸಿದ್ದಾರೆ. ಮೈಸೂರು ಬೆಂಗಳೂರು ಎಕ್ಸ್‌ಪ್ರೆಸ್ ವೇನಲ್ಲಿ ಸಂಚರಿಸುವ ವಾಹನ ಸವಾರರಿಗೆ ಶೀಘ್ರದಲ್ಲೇ ಗುಡ್ ನ್ಯೂಸ್ ಸಿಗಲಿದೆ. ಕೇಂದ್ರ ಸರ್ಕಾರದ ಯೋಜನೆಯಂತೆ ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ವೇ ಗ್ಲೋಬಲ್ ನ್ಯಾವಿಗೇಷನ್ ಸಿಸ್ಟಮ್ ಅಳವಡಿಕೆ ಪ್ರಕ್ರಿಯೆ ಆರಂಭವಾಗಿದೆ. ಈ ಪ್ರಕಾರ ಸದ್ಯ ಈ ಯೋಜನೆ 2025ರ ಏಪ್ರಿಲ್ ಮೊದಲ ವಾರದಿಂದಲೇ ಜಾರಿಯಾಗುವ ಸಾಧ್ಯತೆ ಇದೆ. ಈ ಯೋಜನೆ ಪ್ರಕಾರ ಕಡಿಮೆ ದೂರದ ಪ್ರಯಾಣಿಕರಿಗೆ ಹೆದ್ದಾರಿಯಲ್ಲಿ ಮೊದಲ 20 ಕಿಲೋಮೀಟರ್ ಮೀರಿ ಪ್ರಯಾಣಿಸುವ ದೂರಕ್ಕೆ ಮಾತ್ರ ಶುಲ್ಕವನ್ನು ವಿಧಿಸಲಾಗುತ್ತೆ. ಮುಂದಿನ ಟೋಲ್ ತನಕ ಪ್ರಯಾಣಿಸದ ಚಾಲಕರಿಗೆ ಇದು ಸಹಾಯಕವಾಗಲಿದೆ. ಜೊತೆಗೆ ಎಲ್ಲಿ ಸವಾರರು ಸಂಚಾರವನ್ನು ಹೆದ್ದಾರಿಯಲ್ಲಿ ಮುಗಿಸ್ತಾರೋ ಅಷ್ಟು ಮಾತ್ರ ಪಾವತಿ ಮಾಡುವ ಅವಕಾಶ ಸಿಗಲಿದೆ. ಹೆದ್ದಾರಿ ನಿರ್ದೇಶಾಂಕಗಳು ಮತ್ತು ಕ್ಯಾಮೆರಾಗಳೊಂದಿಗೆ ಡಿಜಿಟಲ್ ಇಮೇಜ್ ಪ್ರೊಸೆಸಿಂಗ್ ದಾಖಲೆಗಳು ಈ ಹೊಸ ಯುಗದ ಟೋಲ್ ಸಂಗ್ರಹ ಪ್ರಕ್ರಿಯೆಯನ್ನು ಆಕ್ಟಿವ್ ಮಾಡಲಿದೆ. ಈ ಪ್ಲಾನ್ ಜಾರಿಯಾದರೆ ಟೋಲ್ ಪ್ಲಾಜಾಗಳಲ್ಲಿ ವೀಕೆಂಡ್ಗಳಲ್ಲಿ ಉಂಟಾಗುವ ಜನಸಂದಣಿ, ಸಮಯ ವ್ಯರ್ಥಗಳಿಗೆ ಬ್ರೇಕ್ ಬೀಳಲಿದೆ. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಮಾನ ಗ್ರಾಮದಲ್ಲಿ ಕರಡಿ ದಾಳಿಗೆ ಗಂಭೀರವಾಗಿ ಗಾಯಗೊಂಡ ಸಕಾರಾಮ್ ಕಾಲು ಕಳೆದುಕೊಂಡಿದ್ದಾರೆ. ಬೆಳಗಾವಿಯ ಖಾಸಗಿ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆಯ ಬಳಿಕ ಕಾಲು ತೆಗೆಯಲಾಗಿದೆ. ಇದರಿಂದ ಸಕಾರಾಮ್ ದುಃಖದಿಂದ ಕಣ್ಣೀರಿಟ್ಟಿದ್ದಾರೆ. ಸಕಾರಾಮ್ ಸಮಸ್ಯೆಗೆ ತಕ್ಷಣವೇ ಸ್ಪಂದಿಸಿದ ಬೆಳಗಾವಿ ಅರಣ್ಯ ಇಲಾಖೆ ಪರಿಹಾರವಾಗಿ 10 ಲಕ್ಷ ರೂಪಾಯಿಗಳನ್ನ ಮಂಜೂರು ಮಾಡಿದೆ. ಕಾಲು ಕಳೆದುಕೊಂಡು ಮಾನಸಿಕವಾಗಿ ಕುಗ್ಗಿ ಹೋದ ಸಕಾರಾಮ್ಗೆ ಡಿಎಫ್ಒ ಮರಿಯಾ ಕೃಷ್ಣರಾಜು ಆಸ್ಪತ್ರೆಗೆ ಭೇಟಿ ನೀಡಿ ಧೈರ್ಯ ತುಂಬಿದರು. ಸರ್ಕಾರದ ವತಿಯಿಂದ ಈ ಶಾಶ್ವತ ಅಂಗವಿಕಲತೆ ಏನಾಗಿದೆ ಇದಕ್ಕೆ 10 ಲಕ್ಷ ಪರಿಹಾರ ಅವರಿಗೆ ಸಿಗುತ್ತೆ. ಇದಲ್ಲದೆ 5 ವರ್ಷಕ್ಕೆ ಪೆನ್ಷನ್ ರೀತಿಯಲ್ಲಿ 4,000 ಪರ್ ಮಂತ್. ಸಮ್ ರಿಸರ್ವ್ ಫಂಡ್ PCCF ವೈಲ್ಡ್ ಲೈಫ್ ಅಂತ ಅವರು ಹಂತದಲ್ಲಿ ಇರ್ತದೆ. ಆ ಫಂಡಿಂದನೇ ಇದಕ್ಕೆ ಬೇಗ ವಿದಿನ್ 15 ಡೇಸ್ ಒಳಗೆ ಕ್ಲಿಯರ್ ಮಾಡುವಂಗೆ ವ್ಯವಸ್ಥೆ ಮಾಡ್ತಾರೆ. ಬೆಂಗಳೂರಿನ ಬಿನ್ನಿಮಿಲ್ನ 220 ಮೀಟರ್ ರಸ್ತೆಯನ್ನು ಬರೋಬ್ಬರಿ 1 ಕೋಟಿ ಖರ್ಚು ಮಾಡಿ ನಿರ್ಮಿಸಲಾಗ್ತಾ ಇದೆ. ಇನ್ನೇನು ಉದ್ಘಾಟನೆ ಆಗಬೇಕಿದೆ ಅಷ್ಟೇ. ಆದರೆ ಈ ಕಾಂಕ್ರೀಟ್ ರಸ್ತೆ ಫಳಫಳ ಅಂತ ಹೊಳೆಯೋದು ಬಿಟ್ಟು ಅಧ್ವಾನದ ಸ್ಥಿತಿ ತಲುಪಿದೆ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಕಾಂಕ್ರೀಟ್ ರಸ್ತೆಯೊಳಗಿನ ವಿದ್ಯುತ್ ಕೇಬಲ್ ಅರ್ಧ ರಸ್ತೆಯ ಒಳಗಿದ್ರೆ ಇನ್ನರ್ಧ ಫುಟ್ಪಾತ್ ಮೇಲೆಯೇ ಕಾಣಿಸ್ತಾ ಇದೆ. ಮತ್ತೊಂದು ಕಡೆ ಕೋಟಿ ಖರ್ಚು ಮಾಡಿರುವ ಈ ರಸ್ತೆ ಕಳಪೆ ಕಾಮಗಾರಿಯಿಂದಾಗಿ ಫುಟ್ಪಾತ್ ಕಿತ್ತು ಹೋಗಿದೆ. ಪಾಪ ಜನನೇ 2 ಸಲ ಬಂದು ತೇಪೆ ಹಚ್ಚಿ ಸರಿ ಮಾಡೋದಕ್ಕೆ ನೋಡಿದ್ರೂ ಯೂಸ್ ಆಗಿಲ್ವಂತೆ. ಬಹಳಷ್ಟು ಸಮಯದಿಂದ ಜನ ಉದ್ಘಾಟನೆಗೆ ಕಾದು ಕುಳಿತ ರಸ್ತೆ ಇದು. ರಸ್ತೆ ಉದ್ಘಾಟನೆ ಆಗುತ್ತೆ ಅಂತ ರಂಗೋಲಿ ಹಾಕಿ ಸಂಭ್ರಮಿಸೋದಕ್ಕೆ ರೆಡಿಯಾಗಿದ್ದ ಜನರಿಗೆ ಕಳಪೆ ಕಾಮಗಾರಿ ನಿರಾಸೆ ಮೂಡಿಸಿದೆ.
ಇದೆಂಥ ಕಾಮಗಾರಿ ಅಂತ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆ ಮಾಡಿರೋ ಅವತಾರ ನೋಡು, ನೆನ್ನೆಲ್ಲ ತಿರ್ಗಾ ನಮ್ಮನೆಯವರು ಸಿಮೆಂಟ್ ಹಾಕ್ಸಿದ್ರು, ಹಂಗೂ ನೋಡೋದು ಏನು ಅವತಾರ. ಬೃಹತ್ ನೀರುಗಾಲುವೆ ಕಾಮಗಾರಿ ಹಿನ್ನೆಲೆಯಲ್ಲಿ ಬೆಂಗಳೂರಿನ ವೈಯಾಲಿಕಾವಲ್ ರಸ್ತೆ 1 ತಿಂಗಳು ಕ್ಲೋಸ್ ಆಗಲಿದೆ. ವೈಯಾಲಿಕಾವಲ್ನ ವಿನಾಯಕನಗರ ಸರ್ಕಲ್ನಿಂದ ವೈಯಾಲಿಕಾವಲ್ ಪೊಲೀಸ್ ಸ್ಟೇಷನ್ವರೆಗೂ ರಸ್ತೆ ಕ್ಲೋಸ್ ಮಾಡಲಾಗ್ತಾ ಇದೆ. ಸ್ಯಾಂಕಿ ಟ್ಯಾಂಕ್ ರಸ್ತೆ, ಸದಾಶಿವನಗರ, ಮಲ್ಲೇಶ್ವರಂನ ಹಲವು ಪ್ರದೇಶಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಇದಾಗಿದ್ದು, ರಸ್ತೆ ಕ್ಲೋಸ್ ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಗೆ ಸಮಸ್ಯೆ ಉಂಟಾಗಲಿದೆ. ಬಿಎಂಟಿಸಿ ಬಸ್ಗಳು ಈ ರಸ್ತೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಬಿಎಂಟಿಸಿ ಬಸ್ಗೆ ಅವಲಂಬಿತ ಆಗಿರುವ ಸಾರ್ವಜನಿಕರಿಗೆ ಸಮಸ್ಯೆ ಕಾಡಲಿದೆ. ಹೀಗಾಗಿ ಆದಷ್ಟು ಬೇಗ ಕಾಮಗಾರಿ ಮುಗಿಸುವಂತೆ ಸಾರ್ವಜನಿಕರು ಬಿಬಿಎಂಪಿಗೆ ಒತ್ತಾಯಿಸಿದ್ದಾರೆ. ನಮ್ಮ ಮೆಟ್ರೋ ಜಾಲ ವಿಸ್ತರಿಸೋಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ನಮ್ಮ ಮೆಟ್ರೋ 3ನೇ ಹಂತಕ್ಕೆ ರಾಜ್ಯ ಸಚಿವ ಸಂಪುಟ ಅನುಮೋದನೆ ಕೊಟ್ಟಿದೆ. ಸರ್ಜಾಪುರ ಹೆಬ್ಬಾಳದವರೆಗೂ 3ನೇ ಮಾರ್ಗ ನಿರ್ಮಾಣ ಆಗಲಿದೆ. 3ನೇ ಮಾರ್ಗವನ್ನ ಕೆಂಪು ಮಾರ್ಗ, ರೆಡ್ ಲೈನ್ ಮಾರ್ಗ ಅಂತ ಗುರುತಿಸಲಾಗಿದ್ದು, ಈವರೆಗೂ ಹಂತಗಳ ಪೈಕಿ ಅತಿ ದುಬಾರಿ ವೆಚ್ಚ ಮಾರ್ಗ ಆಗಲಿದೆ. 28,405 ಕೋಟಿ ವೆಚ್ಚದಲ್ಲಿ 36.59 ಕಿಲೋಮೀಟರ್ ಮೆಟ್ರೋ ಮಾರ್ಗ ನಿರ್ಮಿಸೋಕೆ ಸಂಪುಟ ತೀರ್ಮಾನಿಸಿದ್ದು, ಕೆಂಪು ಮಾರ್ಗದ ಪ್ರತಿ ಕಿಲೋಮೀಟರ್ ನಿರ್ಮಾಣಕ್ಕೆ 776 ಕೋಟಿ ರೂಪಾಯಿ ತಗಲಿದೆ. ಈ ಹಂತ ಪೂರ್ಣಗೊಂಡ್ರೆ 258 ಕಿಲೋಮೀಟರ್ ಮೆಟ್ರೋ ಮಾರ್ಗ ಸಿದ್ಧವಾಗಲಿದೆ. ಇನ್ನು ಸಂಪುಟದ ಅನುಮೋದನೆ ಪಡೆದ ಈ ಯೋಜನೆ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಕೆಯಾಗಲಿದೆ. ಮುಂದಿನ 1 ವರ್ಷದ ಒಳಗೆ ಕೇಂದ್ರದ ಅನುಮೋದನೆ ಸಿಗುವ ಸಾಧ್ಯತೆ ಇದೆ. ನಮ್ಮ ಮೆಟ್ರೋದಲ್ಲಿ ನಿನ್ನೆ ಒಂದೇ ದಿನ 9.20 ಲಕ್ಷಕ್ಕೂ ಅಧಿಕ ಪ್ರಯಾಣಿಕರ ಸಂಚಾರ ದಾಖಲೆಯಾಗಿದೆ.